ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಿವಪ್ಪ, ಏನಿದು? ಕೆಲಸ ಮಾಡಿದ್ದಕ್ಕೆ ದುಡ್ಡು. ಆದ್ರೆ ಇದು ನಮ್ 3 ಜನಕ್ಕೆ ಸೇರ್ಬೇಕಲ್ವಾ? ನಿಮ್ ಸಮಸ್ಯೆ ಬಗ್ಗೆ ನನಗೆ ಗೊತ್ತು. ಇದು 3 ಸೇರ್ಬೇಕು ಅನ್ನೋದು ನಿಜಾನೇ. ಆದ್ರೆ 3 ಮಾಡೋ ಕೆಲಸನ ನೀವೊಬ್ರೇ ಮಾಡಿರೋದ್ರಿಂದ ಇಷ್ಟು ಹಣ ನಿಮ್ದೆ. ಶಾಂತಮ್ಮ ಅವರೇ, ನಾನು ಹೋಗಿ ಬರ್ತೇನೆ. ನಾನು ಭಾಗಿನ ತಗೊಂಡೆ. ಮನಸ್ಸಿಗೆ ತುಂಬಾ ತೃಪ್ತಿ ಆಯ್ತು ಉಮಾ ಅವರೇ. ನಿಮ್ ಸಂಕಲ್ಪ ಅದ್ಭುತವಾಗಿ ನೆರವೇರಿದೆ. ನೀವು ಧೈರ್ಯ ಮಾಡಿ ನಮಗೋಸ್ಕರ ಬಂದಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ನೀವು ದೊಡ್ಡ ಸಾಹಸ ಮಾಡಿದ್ದೀರಾ. ಇಲ್ಲ ಉಮಾ, ಸಮಯಕ್ಕೆ ಸರಿಯಾಗಿ ದೇವತೆ ತರ 5ನೇ ಮುತ್ತೈದೆ ಆಗಿ ಲಕ್ಕು ಬಂದ್ಲು. ಆಕೆನ ಪಾಂಡುರಂಗನೇ ಕಳ್ಸಿರ್ತಾನೆ. ಹೋಗ್ ಬರ್ತೀನಿ. ಪಾಂಡುರಂಗ, ನನ್ ಗಂಡನ್ಗೆ ಒಳ್ಳೆ ಬುದ್ಧಿ ಕೊಡು. ಸಕ್ಕು ಯಾವಾಗ್ಲೂ ಸಂತೋಷವಾಗಿರ್ಬೇಕು. ಎಲ್ರೂ ಚೆನ್ನಾಗಿರ್ಬೇಕು ಸ್ವಾಮಿ. ಈಕೆ ದೊಡ್ಡ ಸಾಧ್ವಿ. ಈಕೆ ಭಗವಂತನಲ್ಲಿ ತನಗಾಗಿ ಏನೂ ಕೋರಿಕೊಳ್ಳಲಿಲ್ಲ, ಪರರಿಗೆ ಒಳ್ಳೆಯದು ಮಾಡು ಎಂದು ಕೋರಿಕೊಳ್ಳುತ್ತಿದ್ದಾಳೆ. ಶಾಂತಮ್ಮ ಅವರೇ, ಅಯ್ಯೋ ಪರವಾಗಿಲ್ಲ, ಸುಖವಾಗಿರು. ಲಕ್ಕು ಹೇಳಿದ್ದು ನಿಜಾನೇ. ನಿಮಗೆ ತುಂಬಾ ಅನುಭವ ಇದೆ. ಪೂಜೆಗಳನ್ನ ಮಾಡಿ ಪುಣ್ಯದ ಮೂಟೆ ಕಟ್ಕೊಂಡಿದ್ದೀರಾ. ನಿಮ್ಮ ಆಶೀರ್ವಾದ ತುಂಬಾ ಬೆಲೆ ಬಾಳತ್ತೆ. ನನ್ ಕಷ್ಟಗಳೆಲ್ಲ ಹೀಗೆ ತೊಳೆದು ಹೋಗ್ಲಿ. ನೂರಾರು ವರ್ಷ ಸುಖವಾಗಿ ಬಾಳು ನನ್ ಬಂಗಾರ. ಮುದ್ದಾಗಿ ಕಾಣಿಸ್ತಿದ್ಯಾ ಸಕ್ಕು? ಗೋದಾವರಿ ಹೇಳಿದ್ದು ನಿಜ. ಅಮ್ಮ ಲಕ್ಕು, ನಿಂದು ಯಾವ ಊರು? ಆ ಪಾಂಡುರಂಗನೇ ಕಳಿಸಿದಾನೆ ಅನ್ಸತ್ತೆ. ನೀನ್ ತುಂಬಾ ಒಳ್ಳೆಯವಳು. ಅದಕ್ಕೆ ನೀನು ನಿನ್ ಗಂಡ ಯಾರಾದ್ರೂ ಕಷ್ಟದಲ್ಲಿದ್ರೆ ಹೋಗ್ ಸಹಾಯ ಮಾಡ್ತೀರಾ. ನನಗ್ ನೀನ್ ತುಂಬಾ ಹಿಡ್ಸಿದ್ಯಾ. ನೀವಿಬ್ರು ಪುಣ್ಯ ಮೂಟೆ ಕಟ್ಕೋತಿದ್ದೀರಾ. ಲಕ್ಕು ಅಮ್ಮ, ದೇವತೆ ಆಗ್ ಬಂದು ನಮ್ ಮರ್ಯಾದೆ ಕಾಪಾಡಿದ್ರಿ. ಅದಕ್ಕೆ ಅಷ್ಟು ಮಾತಾಡ್ತಿದ್ರು ನಮ್ ಪರವಾಗಿ ನಿಂತ್ಕೊಂಡ್ರಿ. ನಿಮ್ಮಿಂದಾನೆ ಇವತ್ತು ಪೂಜೆ ಅಷ್ಟು ಚೆನ್ನಾಗಾಗಿದ್ದು. ನಿಮ್ ಋಣ ಹೇಗ್ ತೀರ್ಸೋದು ಗೊತ್ತಾಗ್ತಾ ಇಲ್ಲ. ಅದು ತುಂಬಾ ಸುಲಭ. ಸಮಯ ಬಂದಾಗ ನಾನೇ ಕೇಳ್ತೀನಿ. ನಾನು ನಿಮ್ಮ ಪರವಾಗಿ ಮಾತನಾಡಿದೆ ಅಲ್ವಾ? ಮತ್ತೆ ಬದಲಾಗಿ ನನಗೇನು ಮಾಡುತ್ತೀರಿ? ಏನ್ ಬೇಕೋ ಹೇಳಮ್ಮ. ಹೇಳ್ತೀನಿ.